ಮಾರ್ನಿಂಗ್. ಓಕೆ, ಇದು ಡೇ 2 ಊರಿಗೆ ಬಂದು. ಸೊ ಇವಾಗ ಎದ್ದಿದ್ದೀವಿ. ಟೈಮ್ 6:30. ಎಷ್ಟು ಚಳಿ ಇದೆ ಅಂದರೆ ಅಷ್ಟು ಚಳಿ ಇದೆ. ಓಕೆ, ಇವಾಗ ಆಂಟಿ ಸ್ವಲ್ಪ ಸಗಣಿ ಎಲ್ಲ ಸಾರಿಸ್ತಿದ್ದಾರೆ. ಸೊ ಬನ್ನಿ ಹೇಗಿರುತ್ತೆ ಇವತ್ತಿನ ಡೇ ಅಂತ ನೋಡೋಣ. ಇವಾಗ ಜಸ್ಟ್ ಇದ್ದೀನಿ, ಹೇಗೋ ಕಾಣಿಸ್ತಿದ್ದೀನಿ, ಡೋಂಟ್ ಮೈಂಡ್. ನೀಟಾಗಿ ಕಾಣಿಸ್ತಾ ಇಲ್ಲ. ಅವಳಿಗೆ 2 ಜರ್ಕಿನ್ ಹಾಕಿ ಪ್ಯಾಕ್ ಮಾಡಿ ಕೂರಿಸ್ಬಿಟ್ಟಿದ್ದೆ. ಸರಿ, ಎಲ್ಲಿ? ಹಾಂ, ಇದು ಸಿಡಿದ್ರೆ ಮತ್ತೆ ಇಲ್ಲೆಲ್ಲ ತೊಳಿಬೇಕಾಗುತ್ತೆ ಅಂತ. ಇಷ್ಟು ಹಾಕೋದಕ್ಕೆ 1 hour ಬೇಕನ್ಸುತ್ತೆ. ಏನು ಏನು ಜಿಜ್ಜಿ ಕುಡಿತೀಯಾ? ನಾನೇನು ಮಾಡಿದೆ? ಇವಳು ಎಲ್ಲ ಅವ್ಳ ಮುಂದೆ ತಗೊಂಡೋಗಿ ಕೊಡಬೇಕು. ನೀರು ತಗೊಂಬ ಅಂದರೆ ಓ ಅಂತಾಳೆ. ಅದು ಲೋಟಲ್ಲೇ ಬೇಕು, ಬಾಟಲಲ್ಲಿ ಆಗಲ್ಲ. ಮನೆಯಲ್ಲೂ ಅಷ್ಟೇ ಆಂಟಿ, ಲೋಟನೇ. ಗುಗ್ಗುಯ್ಯ ಗುಗ್ಗುಯ್ಯ. ಬೀಳ್ತೀಯೇ? ಆ ತಾತ ಇಲ್ಲ? ಹಾ ತಾತ, ನೀನು ಏನು ಆಗ್ತಾಯಿದೆ ನಿನಗೆ? ಚುಚ್ಚುತ್ತೆ. ನಾನು ನಡೀತಾ ಇಲ್ವಾ ಮಣ್ಣಲ್ಲೇನೆ? ಚುಚ್ಚುತ್ತೆ ಅಂತೆ, ಚುಚ್ಚುತ್ತೆ. ನಾನು ನೋಡಿಲಿ, ನಾನು ಮಣ್ಣಲ್ಲೇ ನಡೀತಾ ಇರೋದು ನೋಡು. ಇಲ್ಲಿ ಚಪ್ರ ಹಾಕ್ತಾ ಇದ್ದಾರೆ. ಅಪ್ಪ ಮತ್ತು ಅಂಕಲ್ ಇಬ್ಬರು ತುಮಕೂರಿಗೆ ಹೋಗಿದ್ರು ಹೂವು ಮತ್ತು ತರಕಾರಿ ತರೋಕ್ಕೆ. ಮೇನ್ ಏನಂದರೆ ನಮಗೆ ಹೂವು ತುಂಬ ಇಂಪಾರ್ಟೆಂಟ್ ಇದ್ದು, ಜಾಸ್ತಿ ಬೇಕು ಹೂವು ಅಂತ. ಸೊ ನಮ್ಮೂರು ಅಂದರೆ ತುಮಕೂರಿಂದನೇ ಹೂವು ನಮ್ಮೂರಿಗೆ ಬರಬೇಕಾಗಿದ್ದರಿಂದ ಸ್ವಲ್ಪ ರೈಟ್ ಕೂಡ ಜಾಸ್ತಿ ಇದೆ. ರೈಟ್ಗಿಂತ ಮೇಯ್ನಾಗಿ ನಮಗೆ ದಿಂಡುಗಳು ಬೇಕಿತ್ತು, ಸ್ವಲ್ಪ ಚೆನ್ನಾಗಿರೋ ಹೂವುಗಳು ಬೇಕಿತ್ತು. ಸೊ ಆ ರೀಸನಿಂದ ಸ್ವಲ್ಪ ನೀಟಾಗಿ ಕಟ್ಟಿರೋ, ದಿಂಡಾಗಿ ಕಟ್ಟಿರೋ ಹೂವು ಅಥವಾ ಹಾರಗಳು ತುಂಬ, ಮತ್ತು ಚೆನ್ನಾಗಿರೋ ಹಾರಗಳು, ದೇವ್ರುಗಳಿಗೆಲ್ಲ ಹಾರ ಬೇಕಿತ್ತು. ಸೊ ಆ ರೀಸನಿಂದ ತುಮಕೂರಿಗೆ ಹೋಗಿ ತುಮಕೂರು ಮಾರ್ಕೆಟಲ್ಲಿ, ಫ್ಲವರ್ ಮಾರ್ಕೆಟಲ್ಲಿ ಬೈ ಮಾಡ್ಕೊಂಡು ಬಂದರು. ಅಪ್ಪ ಮತ್ತು ಅಂಕಲ್ ಇಬ್ಬರು 1 day ಮಿಡ್ ನೈಟಲ್ಲಿ ಹೊರಟಿದ್ರು. ತರಕಾರಿನೂ ಹಂಗೆ ಹೆಂಗಿದ್ರು ಅಲ್ಲಿಗೆ ಹೋಗ್ತಿರಲ್ಲ, ತರಕಾರಿನೂ ಕೂಡ ಅಲ್ಲಿಂದನೇ ತಂದುಬಿಟ್ಟಿರು. ಕೆಲವೊಂದು ತರಕಾರಿಗಳನ್ನ ಅಲ್ಲೇ ನಾವು ರೈತರ ಹತ್ರ ಡೈರೆಕ್ಟಾಗಿ ಪರ್ಚೇಸ್ ಮಾಡಿದ್ವಿ. ಕೆಲವೊಂದನ್ನು ಮಾತ್ರ ನಾವು ತಗೊಂಡಿದ್ದು. ಸೊಪ್ಪುಗಳಷ್ಟೇ ನಾವು ಸೊಪ್ಪುಗಳು ಕೆಲವೊಂದಷ್ಟೇ ನಾವು ಮಾರ್ಕೆಟಿಂದ ತೊಗೊಬಂದಿರೋದು. ಮತ್ತು ಇನ್ನೊಂದು ನಮಗೇನು ಮೈನಸ್ ಆಯಿತು ಅಂದರೆ, ತೆಂಗಿನ ಗರಿ ನಮಗೆ ಆ ಟೈಮಲ್ಲಿ ಇನ್ನೂ ಗ್ರೀನ್ ಅಂದರೆ ಸ್ವಲ್ಪ ಇನ್ನೂ ಚೆನ್ನಾಗಿರೋ ತೆಂಗಿನ ಗರಿಗಳು ಸಿಗ್ತಾನೇ ಇರಲಿಲ್ಲ. ಸೊ ತುಂಬ ಹುಡುಕಿದ್ವಿ ಎಲ್ಲ. ಅಂದರೆ ನಮ್ಮ ಮೀನ್ಸ್ ತೋಟದಲ್ಲೆಲ್ಲ ಹುಡುಕಿದ್ದಾರೆ, ಎಲ್ಲ ಮಾಡಿದ್ದಾರೆ. ಸ್ವಲ್ಪ ಒಣಗಿರೋ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲು. ಬೆಳಗ್ಗೆ ಹೊತ್ತು ಎಷ್ಟು ಚಳಿ ಇರುತ್ತೋ ಅದ್ರ ಡಬಲ್ ಇರುತ್ತೆ. ಮಧ್ಯಾಹ್ನ 10 ಗಂಟೆ ಆಗ್ತಿದ್ದಂಗೆ ಬಿಸಿಲು ಬಂತು ಅಂದರೆ ಆ ಬಿಸಿಲಲ್ಲಿ ನಿಲ್ಲಕ್ಕಾಗಲ್ಲ, ತಲೆ ಸುತ್ತು ಬಂದುಬಿಡುತ್ತೆ, ಅಷ್ಟು ಬಿಸಿಲು ಇತ್ತು. ಸೊ ಈ ಟೈಮಲ್ಲಿ ಅಷ್ಟು ಚೆನ್ನಾಗಿರೋ ಗರಿಗಳು ಅಷ್ಟು ಸಿಗಲಿಲ್ಲ ನಮಗೆ. ಅದೊಂದು ಸ್ವಲ್ಪ ಬೇಜಾರಾಯಿತು. ಬಟ್ ಇರೋದ್ರಲ್ಲೇ ನಾವು ಮ್ಯಾನೇಜ್ ಮಾಡ್ಕೊಂಡ್ವಿ. ಇದು ಮಾವಿನ ಮರಗಳು ಕೂಡ ನಮ್ಮ ತೋಟಗಳಲ್ಲೇ ಇರೋದ್ರಿಂದ ಅಲ್ಲಿಂದನೇ ಮಾವಿನ ಸುತ್ತಿನ ತೊಗೊಂಡು ಬಂದ್ವಿ. ಎಲ್ಲ ರಿಲೇಷನ್ಸ್ ಎಲ್ಲರೂ ಅವಾಗ ಬರೋಕ್ಕೆ ಸ್ಟಾರ್ಟ್ ಆಗೋಗಿದ್ರು. ನನ್ನ ತಂಗಿನೂ ಕೂಡ ಅವತ್ತು ಬಂದಳು. ಅವಳು ಕಾಲೇಜಲ್ಲಿ ಲೆಕ್ಚರರಾಗಿ ವರ್ಕ್ ಮಾಡ್ತಿರೋದ್ರಿಂದ ಅವಳಿಗೆ ಜಾಸ್ತಿ ಲೀವ್ ಸಿಗ್ತಾ ಇರಲಿಲ್ಲ. ಬಿಕಾಸ್ ಎಕ್ಸಾಮ್ ಡ್ಯೂಟೀಸ್ ಹಾಕಿರ್ತಾರೆ, ಎಕ್ಸಾಮ್ ಡ್ಯೂಟಿ ಟೈಮಲ್ಲಿ ರಜೆ ಸಿಗೋಲ್ಲ ಅಂತ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಮತ್ತು ಗೃಹಪ್ರವೇಶ ಸ್ಟಾರ್ಟಿಂಗಲ್ಲೂ ಕೆಲಸ ಇರುತ್ತೆ, ಗೃಹಪ್ರವೇಶ ಮುಗಿದ ಮೇಲೂ ಕೆಲಸ ಇರುತ್ತೆ. ಗೃಹಪ್ರವೇಶ ಸ್ಟಾರ್ಟಿಂಗಲ್ಲಿ ನಾನು ಹೋಗಿರ್ತೀನಿ, ಗೃಹಪ್ರವೇಶ ಆದಮೇಲೆ ಇನ್ನೂ ಜಾಸ್ತಿ ಕೆಲಸ ಇರುತ್ತೆ. ಯಾಕಂದರೆ ಹೋಮ ಮಾಡಿರೋದು ಮತ್ತು ಊಟ ತಿಂಡಿ ಮಾಡಿರೋದು, ತುಂಬ ಅಂದರೆ ತುಂಬ ಕೆಲಸ
ಪಾತ್ರೆ ತೊಳೆಯೋದು ತುಂಬ ಎಲ್ಲ ಮನೆ ಮತ್ತೆ ಕ್ಲೀನ್ ಮಾಡಬೇಕಾಗುತ್ತೆ, ಅವಾಗಲೂ ಕೆಲಸ ಇರುತ್ತೆ. ಸೊ ಗೃಹಪ್ರವೇಶ ಆದಮೇಲೆ ಎಕ್ಸ್ಟ್ರಾ 2-3 ಡೇಸ್ ಅವಳು ಲೀವ್ ತೊಗೊಂಡಿದ್ಲು. ಸೊ ಆ ರೀಸನಿಂದ ಅವಳು ಗೃಹಪ್ರವೇಶ ಶನಿವಾರ ಈವ್ನಿಂಗಿಂದ ಸ್ಟಾರ್ಟ್ ಆಗುತ್ತೆ, ಅಂದರೆ ಮಧ್ಯಾಹ್ನ ಏನೋ ಬಂದಳು ಜೀವಿತ ಕೂಡ. ಸೊ ತುಂಬ ಅಂದರೆ ತುಂಬ ಬಿಸಿ ಡೇಸ್ ಆಗೋಗಿತ್ತು. ಈ ಟೈಮಲ್ಲಂತೂ ಹೇಗೆ ಟೈಮ್ ಹೋಗ್ತಿದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ನಾವು ಇನ್ನೂ ಬೇಗ ರೆಡಿ ಆಗಬೇಕು, ಹಂಗೆ ರೆಡಿ ಆಗಬೇಕು ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ. ಬಟ್ ಆದರೆ ರೆಡಿ ಆಗೋಕ್ಕೆ ಟೈಮ್ ಹೋದಾಗ ಗೊತ್ತಾಗೋದು ಇಷ್ಟೊತ್ತು ತನಕ ಆಗೋಯ್ತಾ, ಇಷ್ಟು ಬೇಗ ಟೈಮ್ ಆಗೋಯ್ತಾ ಅಂತ ಫೀಲ್ ಆಗೋದು. ಮತ್ತು ನಮ್ಮ ಅಂಕಲ್ ಅಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರು. ಬಿಕಾಸ್ ಪೂಜೆ ಅಂದರೆ ಮುಹೂರ್ತ, ಲೈಕ್ ಹೋಮದ ಮುಹೂರ್ತ ಇದ್ದಿದ್ದು ಅವ್ರು ಹೇಳಿದ್ದು 6 ಗಂಟೆ 7 ಗಂಟೆಗೆ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟಿದ್ರು. ಅಂಕಲು ಫುಲ್ ಟೆನ್ಷನ್ ಆಗೋಗಿತ್ತು. ಚಪ್ಪರ ಬೇರೆ ಇವಾಗ ಹಾಕ್ತಿದ್ದೀವಿ, ಇನ್ನು ಕೆಲಸ ತುಂಬ ಇದೆ ಅಂತ. ನಾವು ಒಳಗಡೆ ಪೂಜಾ ಸಾಮಾನೆಲ್ಲ ನೀಟಾಗಿ ಒಂದು ಕಡೆ ಎಲ್ಲ ಸೆಗ್ರಿಗೇಟ್ ಮಾಡಿ ಇಟ್ಬಿಟ್ಟಿದ್ವಿ. ಆ ಕೆಲಸ ಎಲ್ಲ ಏನೂ ಇರಲಿಲ್ಲ ನಮ್ಮದು. ಲೈಕ್ ಇದು ಬಟ್ ಆದರೆ ಪುರೋಹಿತರು 7 o'clock ಬಂದು ಪೂಜಾ ಸಾಮಗ್ರಿಗಳು ಅರೇಂಜ್ ಮಾಡಿಕೊಂಡು ಇಟ್ಟಿಗೆಗಳನ್ನ ಅರೇಂಜ್ ಮಾಡ್ಕೊಳ್ಳೋ ಸ್ಟಾರ್ಟ್ ಆಗೋದು 6:30ಗೆ ಅಂತ ಹೇಳಿದ್ರು. ನಾವು ಹೋಮ ಸ್ಟಾರ್ಟ್ ಆಗೋದೇ 6:30ಗೆ ಅಂತ ನಾವು ಕನ್ಫ್ಯೂಸ್ ಆಗಿ ನಮ್ಮದು ಮಿಸ್ಟೇಕ್ ಆಗಿ ಮತ್ತೆ ಇದಕ್ಕೆ ಬೇಕು ಮುಂಚೆ ಎಲ್ಲರೂ ದೇವ್ರ ಮನೆಗೂ ಬೇಕು ಎಲ್ಲರಿಗೂ ಹೇಳಿದ್ದು. ಆಮೇಲಿಂದ ಮೇ ಬಿ ಅಟ್ 8:30-9 ಏನೋ ಹೋಮ ಸ್ಟಾರ್ಟ್ ಆಗಿದ್ದು. ನಾವು ಅದಕ್ಕೆ ಬೇಗ ಅವ್ರು ರೆಡಿ ಆಗಬೇಡ ಅನ್ನೋದು 6 o'clockಗೆ ನಾವು ರೆಡಿ ಆಗೋಕ್ಕೆ ಹೋಗಿದ್ದು. ಸೊ ರೆಡಿ ಆಗ್ತಿರ್ಬೇಕಾದಾಗ ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಗೆಟ್ ರೆಡಿ ವಿತ್ ಮೀ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಪಾಸಿಬಲ್ ಆಗಲಿಲ್ಲ. ನಾನು ಯಾವ ಕಡೆ ಲೈಟಿಂಗ್ ಚೆನ್ನಾಗಿದೆ ವ್ಲಾಗ್ ಮಾಡೋಕ್ಕೆ ಅಂತ ಚೆಕ್ ಮಾಡ್ತಿದ್ದೆ. ಬಟ್ ಆದರೆ ಅಷ್ಟರಲ್ಲಿ ಟೈಮ್ ಆಗ್ತಿದೆ, ಎಲ್ಲ ಬೇಗ ಬನ್ನಿ ಹೋಮಕ್ಕೆ ಅಂತೆಲ್ಲ ಕರೀತಾಯಿದ್ರು ಪುರೋಹಿತರು ಜೀವಿತನ. ಭುಜಂಗೇಶಾಯ ವಿದ್ಮಹೇ ಸಪ್ತರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ಸಮಸ್ತ ಸಪ್ತಕೋ ದೇವತಾ ಭಾವಾಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಓಂ ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರಕರೇಭ್ಯಃ ಸರ್ವೇಭ್ಯಃ ಸರ್ವೇಭ್ಯೋ ನಮಃ. देवताभ्यो नमः. ध्यायामि समर्पयामि आसनं समर्पयामि पादयोपादयामि समर्पयामि मुखे आचमनं समर्पयामि शुद्धोत्कष्टानं समर्पयामि पुष्पान्ते अक्षतां समर्पयामि. ओम सर्वमंगलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणे नमोस्तुते. हरिद्राचूर्णं समर्पयामि, कुङ्कुमचूर्णं समर्पयामि, मंगलद्रव्याणि समर्पयामि. मत्तोंदु माले सुगन्धे माले तैजन प्रभु मया कृतानि पूजार्थं पुष्पाणि पुष्पमालिकां समर्पयामि. ओम नये कालक्षेत्र ಕೆಳ ಕೂಚೋಳು ಕೇಳು. ಹಾಗೆ ಗುಡ್ ಸೂಪರ್. ಅಲ್ಲಿ ಮಾಮಿ ಕೈ ಮುಗಿಬೇಕು. ಸರಿ ಬಿಡು, ಸಾಕು ನೆರಿಗೆ ಇದ್ದದ್ದು ಸಾಕು. ನೀನು ಅಲ್ಲೇ ಅಕ್ಕ ಕರೀತಾ ಇಲ್ಲಿ ಬಾ, ಇಲ್ಲಿ ಅಲ್ಲಿಂದಲ್ಲ ಅಣ್ಣ ಬೈತಾರೆ. ಏನ್ ಮಾಡ್ತಿದ್ದೀರಾ? ಇದು ಬುಟ್ಟಿ ರೆಡಿ ಮಾಡಿದ್ರಾ? ಫೋನ್ ಕೊಡಿ. ಅಲ್ಲೇ ಇದು ಬೂದ್ಮುಖ ಪಕ್ಕ ಇದೆ, ಸ್ವಲ್ಪ ಬಲಗಡೆ ಸರಿ ಸಿಗುತ್ತೆ. ಮುಂದೆ ಲಾಕ್ ಮಾಡ್ಬೇಕು. ಇನ್ನು ಈ ತಗೊಂಡು ಇದೆ ಕಣ. ಮುಂದೆ ನೋಡೋಣ. ಇಲ್ಲಿಲ್ಲ ರೀ, ಯಾಕೆ ಮುಂದೆ ನೋಡಿ. ಇಲ್ಲಿಲ್ಲ ಅದಲ್ಲ ಅದೇ ಹೊತ್ಕೊಳ್ಳೋಣ. ಹ್ಞೂ ಅದೇ ಅನ್ಸುತ್ತೆ. ಇದಲ್ಲ
ಎರಡು ಕಡೆ ಹಾಕೊಳ್ಳಿ ಹಿಂಗೆ ಅಂಕ ಇಲ್ಲಿ ಎರಡು ಕಡೆ ಹಾಕೊಳ್ಳಿ ಇಲ್ಲಿ ನೋಡಿ ಮುಂದೆ ನೋಡಿ ಇಬ್ಬರು ಮುಂದೆ ನೋಡಿ ನೀವು ನೋಡಿ ಮೇಡಮ್ ಓಕೆ ರೀ ಸ್ಮೈಲ್ ಹೇಳಿ ಅಂಕಲ್ ಸ್ಮೈಲ್ ಮಾಡಿ ಅಂಕಲ್ ಒಂದು ಸ್ವಲ್ಪ ವಾಣಿನ ಇದ್ಮವಾದಾಯ ಇದ್ಮವಂದರಜ್ಜುಮಿದ್ಮಸ್ಥಾನಿಧಾಯ अन्वादातुं अस्मिन् अन्वाहिते अग्नावग्निं जातवेशविद्येन प्रजापतिं च आघारवाज्येन अग्निः सोमो चक्षुषि आज्येन अत्र प्रधानदेवता गृहप्रवेशांग शांतोक्त समस्त देवता उद्दिश्य शेषेण सृष्टकृतं विद्वसन्न निर्गमहितमग्निं वायुं सोऽयं प्रजापतिं च एताः सर्वान् निर्गमो भवति ಪೂರ್ಣಾಹುತಿ ಆಯ್ತಾ ಆಂಟಿ? ಆಯ್ತಲ್ಲ ನಾವು ಊಟ ಮಾಡಕ್ಕೆ कांडद्वयोपभाज्याय कर्म ब्रह्म निवृत्तये स्वर्गामोक्षदाय यज्ञेशाय नमः यज्ञेशाय गोविंद माधवानंद केशव कृष्ण विष्णु ऋषिकेश वासुदेव नमोस्तुते नमो अनंताय सहस्रमूर्ते सहस्रपादाख्ये शिरोर्बाह्वे सहस्रनाम्ने पुरुषाय शाश्वते सहस्रकोटि युगधारिणे नमः ओम नंबर ಕೊಡ್ತೀನಿ आंजनेयाय विद्महे महाबलाय धीमहि तन्नो हनुमः प्रचोदयात् वीरांजनेय स्वामी देवताभ्यो नमः नंबर ಫೋನ್ ಮಾಡು सर्वाधिष्ट प्रार्थना समर्पयामि ಹಲೋ ಹಾ फोटोग्राफर ಯಾರು ಇದ್ದಾರೆ ಎಲ್ಲ ರೆಡಿಯಾಗಿ ಬರ್ತಾರೆ ನೋಡಲ್ಲ ಅಂಕಲ್ ಬರ್ತಾರೆ ಚಕ ಬಿಡಿ ಹಂಗೆ ಬರ್ತಾರೆ ನೋಡು ಮೇಡಮ್ ಹಿಂದೆ ಬರಬೇಕು ಮೊಬೈಲಿಂದ ನಮಗೆ ಇನ್ನೂ ಬರಬೇಕಿಲ್ಲ ಹಾಂ ಇಲ್ಲ ಓಕೆನಾ? ಹಾಂ ಫೋಟೋಗ್ರಾಫರ್ ಈಗ ಯಾರು ಅದಕ್ಕೆ ಎರಡು ಇದೆಲ್ಲ ಗೊತ್ತಿದೆ ಹುಡುಗರು ಕೂತ್ಕೊಂಡು ಆಡೋಣ ಎಲ್ರಿಗೂ ಬರ್ಕೊಂಬ ಎಲ್ಲರೂ ಇಟ್ಕೊಂಡು ರಾಣಿ ಗಾಗಾದಿ ಬರೀ ಲಿಂಗನ್ ನೀವು ಕೂಡ ಅವಕ್ಕೆ ಕೂಡ यथा स्थानं ब्रह्मा उद्वासयामि शोभनार्थे पुनरागमनाय च गच्छ गच्छ सुरक्षित यथा स्थानमुद्वासयामि शोभनार्थे पुनरागमनाय च ಇದರೊಳಗೆ ನಾಣ್ಯ ಹಾಕಿದೆ ನಾಣ್ಯ ಅದನ್ನ ನಾಳೆ ಬೆಳಕು ಕೂಡ ಪೂಜೆ ಆಗುತ್ತೆ ನಾಳೆ ತೆಗಿಬೇಕಾದ್ರೆ ನಾಣ್ಯ ಸಿಗುತ್ತೆ ತೆಗೆದಿಕ್ಕೆ ಬೇರೆಯವ್ರಿಗಲ್ಲ ನಿಮಗೆ ಮನೆಗೆ ಲೊಕೇಶನ್ ಕರೆಕ್ಟ್ ಆಗಿದೆ ಯಾವ ಸಿಗುತ್ತೆ ಹಾಕಬೇಕು ಗೊತ್ತಾಗೋಣ ಅಂಕಲ್ ಹಸಿರಿ ಅದನ್ನ ಇಟ್ಕೋಬಹುದು ನಿಮಗೆ ಮಾತ್ರ ಯಾರು ಬರ್ರಿ ರಿಯಾ ಅದನ್ನ ಕೊಡೋಬ್ರಿಗೆ ಐದತ್ತು ಕರ್ಪೂರ ಗಡಿಯ ಆ ತಟ್ಟೆ ಒಳಗೆ ಇದೆ ಕಣ ಇದ್ರೊಳಗೆ ಇದೆ ಬರ್ರಿ ತಗೊಳ ಸುಬಡ ಗಂಟೆ ಒಳಗೆ ಅವರೆಲ್ಲ ಈಚೆ ಬರ್ತಾರೆ ಅದಕ್ಕೆ ನಿಮ್ದೇ ಆಧಾರ್ ಕಾರ್ಡ್ ಅಂತ ನೋಡಿ ಗುರುವೆ ಅಲ್ಲಿ ಫಸ್ಟ್ ಕರ್ಕೊಂಡು ನಿಂಬೆಹಣ್ಣು ಕೊಯ್ದಾಕಿ ಅಲ್ಲಿ ಹೋಗ್ಲಿ ಇದೆಯಲ್ಲ ಬರ್ರಿ ಬರ್ರಿ ನೆಕ್ಸ್ಟ್ ಅಗ್ನಿಮೂಲ ಲಾಸ್ಟ್ ಮಾಡಿ ಬರ್ರಿ ಅವ್ರು ಮಾಡ್ತಾರೆ ಬರ್ರಿ ನಾಳೆ ಮಾಡಿಸ್ಕೊಳ್ತೀವಿ ಬರ್ರಿ ಮೇಡಮ್ ಸೈಡಿಂದ ಮಾಡಬೇಕು ಏರ್ ಸ್ವಲ್ಪ ಸೈಡ್ ಹಾಕೊಳ್ಳಿ
ಬರೀ ಕಡೆ ಬಂದ್ಬಿಡಿ ನೀವು ಹೋಗ್ಲಿಂಗ್ ಅಲ್ಲೇ ಬಿಟ್ಟು ಮಾಡಲೇ ನೀವು ಹೋಗ್ಲಿಲ್ಲ ಒಂದು ಬಿಳ್ಳದ ಅಡಿಕೆ ಬಾಳೆಹಣ್ಣು ಇಲ್ಲಿ ನಿಮ್ಮ ತಟ್ಟೆಯಿಂದ ಬಿಳ್ಳೆದೆಲೆ ಅಡಿಕೆ ಎರಡು ವೀಳ್ಯದೆಲೆ ಅಡಿಕೆ ಬಾಳೆಹಣ್ಣು ಒಂದು ಚಿತ್ರಾನ್ನ 1 ರೂಪಾಯಿ ನಾಣ್ಯ ನಾನು ಕರ್ಕೊಂಡು ಹೇಳಿ ಬೆಂಕಿ ಒಂದೊಂದಂತೆ ಮತ್ತೆ ಓಡೋಗ್ಬೇಕು ದೇವ್ರಿಗೆ 2 ಇಡಬೇಕು ಬಲಿಗೆ 1 ಬರೋಣ ಹಿಂದೆ ಬರೋಣ ಅಂಕಲ್ ಬನ್ನಿ ಅಂಕಲ್ ಹಿಂದೆ ಅಗ್ನಿಂದೋ ತಮ್ರುಣಿ ಮಹೇ ಬನ್ನಿ ಮೇಡಮ್ ಹಿಂದೆ ಹೋಗಿ ಮೇಡಮ್ ಈತಲ್ಲ ಊದಡಿ ಬೆಳಗ್ಗೆ ಓಂ ದಶಾಂಕುಗಳು ಸೂಪರ್ ನೀವು ಸೂಪರ್ ನೀವು ಕುಂಕುಮ ಹಾಕು ಬಟ್ಟೆ ಆಗುತ್ತೆ ಏನು ಮಾಡಿ ಕರ್ಪೂರ ನೆಂದಾಗುತ್ತೆ ಇಲ್ಲ ಇಲ್ಲ ರೀ ಇಲ್ಲಿ ಇಲ್ಲಿ ಒಂದು ಕೈ ಇಡ್ರಿ ಹಂಗೆ ಇಟ್ಕೊಳ್ಳಿ ಅಂಕಲ್ ಹಂಗೆ ಇಟ್ಕೊಳ್ಳಿ ಹೊರಬಿಟ್ಟು ಹಿಂಗೆ ಇಟ್ಕೊಳ್ಳಿ. ಹಂಗೆ ಇಟ್ಕೊಳ್ಳಿ ಮೇಡಮ್ ಹಿಂದೆ ಬನ್ನಿ ಮೇಡಮ್ ಹಂಗೆ ಈ ಕೈ ಹಾಂ ಅಂಕಲ್ ಸ್ಮೈಲ್ ಅವರು ತುಂಬಾ ಸುಸ್ತಾಗಿದ್ದಾರೆ ಆಂಟಿ 3 ದಿನದಿಂದ 1 ಅವರ್ ನಿದ್ದೆ ಮಾಡಿಲ್ಲ ಅಂಕಲ್. ಯಾಕೆ ನಿಮ್ಮ 3 ದಿನ ಅಂತ ಒಂದು ವಾರ ಆಯ್ತಲ್ಲ ಬೆಂಗಳೂರಲ್ಲಿ ಬೆಳಗ್ಗೆ ಒಂದು ಇಡ್ಲಿ ತಿಂದು ಸಿಕ್ಕಿದೆ ಇಲ್ಲಿ ಬಂದಿದ್ದೀನಿ ಊಟ ಮಾಡಿದ್ರ ಇಟ್ಟಿದ್ದೀನಿ ಕರ್ಪೂರ ಅವು ನೆಂದೋಗಿ ನಿದ್ದೆ ಮಾಡಿರೋದ್ರೆ ಕೆಲಸ ಹೆವಿ ಕೆಲಸ ಅಲ್ಲ, ಕೆಲಸನೂ ಜಾಸ್ತಿ ಬೇರೆ. ನಾನು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅವಳೇ ಬಾಳ ತರ ಬರ್ತಾಳೆ. ಎಲೆ ಹಾಕಮ್ಮ 2 ಚಮಚ ಅನ್ನ ಹಾಕಮ್ಮ. ಮುಂದಕ್ಕೆ ಹೋಗ್ಬಿಡಿ, ನೀವು ಮುಂದಕ್ಕೆ ಹೋಗ್ಬಿಡ್ರಿ ಈ ಬೀಳದೆಲ್ಲ ಅಡಿಕೆ ಇಟ್ಟು ಅವ್ರಿಗೆ ಇಟ್ಟಿದೆ ಎಲ್ಲೇನು ಅಪ್ಪ 2 ಚಮಚ ಹಾಕಿ ಅದು ಕುಂಬಳಕಾಯಿ 1 ಪೀಸ್ ಇಡಿ. ರೌಂಡ್ ಇರೋದು ಇಡಬೇಡಿ, ರೌಂಡ್ ಮುಂದೆ ಲಾಸ್ಟ್ಗೆ ಮುಂದಕ್ಕೆ ಪೀಸ್ ಇಟ್ಟು ಬೀಳದೆಲ್ಲ ಇಡಮ್ಮ. 2 ಬೀಳದೆಲೆ 1 ಬಾಳೆಹಣ್ಣು 1 ಚಿಲ್ಲರೆ ಬಾಯಲ್ಲಿ ಇಟ್ಕೊಂಡ್ಬಿಡ್ವೆ. 2 ಊದ್ಗಡ್ಡಿ ಇಟ್ಕೊಡ್ರಿ ಅವ್ರಿಗೆ. ಊದ್ಗಡ್ಡಿ ಕೊಡ್ರಿ, ನೀವು ಮುಂದ್ಗಡೆ ಹೋಗ್ರಿ, ನೀವು ಮುಂದ್ಗಡೆ ಹೊಟ್ಟೋಗ್ರಿ. ಚಿಲ್ಲರೆ ಮುಂದಕ್ಕೆ ನೀಡ್ರಿ. ಇಲ್ಲಿಗೆ ಒಂಚೂರು ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇತ್ರ ನಮೋಸ್ತುತೆ. ಹೋಮ ಎಲ್ಲ ಮುಗಿದ್ಮೇಲೆ ನಾವು ಎಲ್ಲ ಸ್ವಲ್ಪ ಏನೂ ರೆಸ್ಟ್ ಮಾಡೋಕ್ಕಾಗಲಿಲ್ಲ ಜಾಸ್ತಿ ಹೊತ್ತು. ನೆಕ್ಸ್ಟು ಇಲ್ಲಿ ಲಕ್ಷ್ಮಿ ಕೂರಿಸ್ಬೇಕಿತ್ತು. ಹೋಮ ಮುಗಿಯೋಷ್ಟೊತ್ತಿಗೆ 9 o'clock ಸ್ಟಾರ್ಟ್ ಮಾಡಿದ್ದು, 12:31 ಆಗೋಗಿತ್ತು ಹೋಮ ಮುಗಿಯೋದಕ್ಕೆ. ಸೊ ನೆಕ್ಸ್ಟು ಲಕ್ಷ್ಮಿ ಕೂರಿಸ್ಬೋದು ಅಂತ ಪುರೋಹಿತರು ಹೇಳಿದರು. ಬಿಕಾಸ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಏನೂ ಮಾಡಿಸ್ದೇ ಇರೋದು ಕಾರಣ ದೇವ್ರ ಮನೇಲಿ ಲಕ್ಷ್ಮಿ ಕೂರಿಸ್ಬೋದು ಅಂತ ಹೇಳಿದರು. ಸೊ ಆ ರೀಸನಿಂದ ಲಕ್ಷ್ಮಿ ಕಲಶಕ್ಕೆ ಬೇಕಾಗಿರುವಂಥ ಎಲ್ಲ ಐಟಮ್ಸ್ಗಳನ್ನ ನಾನು ಮೊದಲೇ ತರಿಸಿದ್ವಿ. ಸೊ ಅದೆಲ್ಲ ಒಂದೇ ಕಡೆ ಎತ್ತಿ ಒಂದು ತಟ್ಟೆಯಲ್ಲಿ ಒಂದೇ ಕಡೆ ಎತ್ತಿ ಇಟ್ಕೊತಾ ಇದ್ದೀನಿ, ಬಿಕಾಸ್ ಮರ್ತೋಗ್ಬಾರ್ದು ಅಂತ. ಮೇ ಬಿ ಎಲ್ರಿಗೂ ಗೊತ್ತಿರುತ್ತೆ ಕಲಶಕ್ಕೆ ಹಾಕೋ ಐಟಮ್ಸ್ ಲೈಕ್ ವರಮಹಾಲಕ್ಷ್ಮಿನಲ್ಲಿ ಏನೇನು ಕಲಶಕ್ಕೆ ಹಾಕ್ತೀವಿ: ಕವಡೆ, ಬಟ್ಲಡಿಕೆ, ಜೇನುತುಪ್ಪ, ಡ್ರೈ ಫ್ರೂಟ್ಸು, ಅರಿಶಿನ, ಕುಂಕುಮ, ಜೇನುತುಪ್ಪ, ಮತ್ತು ಒಂದು ಚಿಟಿಕೆ ಅಕ್ಷತೆ, ಮತ್ತು 3 ಎಲೆ ದಾರ ಮಾಡಬೇಕಲ್ಲ, ಅದು ಎಲ್ಲವನ್ನೂ ನಾನು ರೆಡಿ ಮಾಡ್ಕೊತಾ ಇದ್ದೆ. ಸೊ ನನಗೇನು ವರಮಹಾಲಕ್ಷ್ಮಿನಲ್ಲಿ ಏನು ಮಾಡ್ತೀನೋ ಅದನ್ನೆಲ್ಲ ರೆಡಿ ಮಾಡ್ಕೊತಿದ್ವಿ. ಮತ್ತೆ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ವಿ. ಆಲ್ಮೋಸ್ಟ್ 1 ಡೇನಲ್ಲಿ 3 ಟೈಮ್ಸ್ ಏನೋ ಫ್ರೆಶ್ ಅಪ್ ಆಗಿಬಿಟ್ಟು ಬಂದಂಗೆ ಆಗೋಯಿತು. ಬಿಕಾಸ್ ಲಕ್ಷ್ಮಿ ಕೂರ್ಸೋದಲ್ವ, ಹಾಗೆ ಮಾಡಬಾರ್ದು ಅನ್ನೋ ರೀಸನ್ಗೋಸ್ಕರ. ಲೈಕ್ ಇದಾದಮೇಲೆ ಗಂಗೆ ಪೂಜೆ ಇತ್ತು. ಸೊ ಇದು ಮನಸ್ಸಿ ಕೂಡ ಇದ್ದಿದ್ಲು ಪಾಪ. ಜೀವಿತ ಕಸ ಲೈಕ್ ಪರ್ಕೆನಲ್ಲಿ ಕಸ ಗುಡಿಸೋ ಹಾಗಿರಲಿಲ್ಲ, ಬಿಕಾಸ್ ಹೋಮ ಆಗಿರೋದ್ರಿಂದ ಇಡೀ ಮನೇನ ಬಟ್ಟೆನಲ್ಲಿ ಧೂಳು ಏನಿರುತ್ತೆ ಲೈಕ್ ಅಕ್ಷತೆ ಬಿದ್ದಿರೋದಾಗಿರ್ಬೋದು ಅಥವಾ ಏನೇ ಇರೋದನ್ನು ಬಟ್ಟೆನಲ್ಲಿ ಗುಡಿಸ್ಬೇಕು. ಸೊ ಆ ರೀಸನಿಂದ ಬಟ್ಟೆನಲ್ಲಿ ಅವಳು ಗುಡಿಸ್ತಾ ಇದ್ಲು. ಸೊ ಬಟ್ಟೆನಲ್ಲೆಲ್ಲ ಅವಳು ಗುಡಿಸಾದ್ಮೇಲೆ ನಾನು ಲಕ್ಷ್ಮಿ ಕೂರಿಸೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು. ನಾನು ಅಷ್ಟೇ ವ್ಲಾಗ್ ಅಲ್ಲಿ ಮಾಡೋಕ್ಕಾಗಿತ್ತು, ಬಿಕಾಸ್ ನಂಗೆ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ನೆಕ್ಸ್ಟ್ ಗಂಗೆ ಪೂಜೆಗೆ ಬೇಗ ಟೈಮ್ ಬೇರೆ ಆಗುತ್ತೆ ಅಂದರೆ ರೆಡಿ ಆಗೋಕ್ಕಾಗಲ್ಲ ಅಂತ ನಾನು ವ್ಲಾಗ್ನ ಸ್ಟಾಪ್ ಮಾಡಿ ಸ್ವಲ್ಪ ಲಕ್ಷ್ಮಿ ಕೂರಿಸೋದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಿದೆ. ನೆಕ್ಸ್ಟು ನಾನು ಅಲ್ಲಿ ಮತ್ತೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ನಾವು ರೆಡಿಯಾಗಿ ಗಂಗೆ ಪೂಜೆಗೆ ಬಂದ್ವಿ. ಸೊ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಅಂತ ಕೇಳ್ಕೊತೀನಿ. ಹಸಿಗೆ ರೆಡಿ ಮಾಡಿದೆ, ಬಾಗಿಲು ಪೂಜೆ ರೆಡಿ ಆಗಿದೆ. ಆಮೇಲೆ ಇನ್ನೇನು ಒಲೆ ರೆಡಿ ಆಗಿದೆ, ಹಾಲು ಅಲ್ಲಿ ನೋಡಿದೆ, ಹಾಲು ಇದೆ. ಆಮೇಲೆ ಅದೇ ಸ್ವಾಮಿ ಬರ್ತಿದ್ಯಲ್ಲ, ಸ್ವಾಮಿ ಬರೋ ಮುಂಚೆ ಹೊತ್ಕೊಂಡು ನಿಂತ್ಕೋಬೇಕಷ್ಟೇ ನೀವು. ಮಾವಿನ ಸೊಪ್ಪು ಇಲ್ಲೇ ಇದೆ, ಹಾಲು ಒಳಗಿತ್ತಲ್ಲ ಅದ್ರ ಜೊತೆ ಹಾಕಿದ್ರೆ ಕೂರ್ಗಿ ಅವ್ರ ವಿಡಿಯೋದವ್ರಿಗೆ ಹೇಳು, ಒಳಗೆ ಹೋಗ್ಬೇಡ್ರಿ ಯಾರು.
ಭಗವತಿ ನಿಶೇಷ ಯಜಮಾನ್ ಕೇಳಿ ನೋಡಲಿ ಜಾಸ್ತಿ ನಿಮ್ಮ ಬೇಡ द्वार महालक्ष्मी महाजायामि जलसंगामि आवायामि ಯಾರು ಮಳೆ ಹೊಡಿಯೋದು ನಿಮ್ಮ ಮಾವನಸ್ ಯಾರಿದ್ದಾರೆ ಅವ್ರೇನಲ್ಲ ಬಂದಿದ್ದಾರೆ ಇನ್ಯಾರನ್ನ ಬಿಡಿದಾಗ ಕರೀರಿ ಮಾವನಸ್ ಯಾರು ಕರಿ ಎಳಿಮೇನ ಕರಿ ಬೇಕು ನೀರು ಹಾಕುವ ಇಲ್ಲಿ ಗೊತ್ತು ನೀರು ಹಾಕು ವರ್ಷಕ್ಕೆ ಕೈ ವರ್ಷ ಅವಲ್ಲೇ ಕನ್ವರ್ಸು ಅಲ್ಲಿ ಅಮ್ಮನ ದಾರ ಒಂದು ದಾರ ಕೈ ದಾರ ಅಲ್ಲಿ ಮೇಲಿಡು ಪಕ್ಕದ ಹೇಳು ಹಾಂ ಸರಿ ಒಂದು ಅರ್ಶನ ಕುಂಕುಮ ಅರ್ಶನ ಕುಂಕುಮ ಇಡು ಸ್ವಲ್ಪ ಸಪೋರ್ಟ್ ಕೊಟ್ಟರೆ ಅಲ್ಲಾಡ್ಬೇಕಾಗುತ್ತೆ ಆಂಟಿ ಹುಷಾರು ಗುರುವೇ ಅವ್ರು ಕಾಲ ಕಾಲಿಡ ಅಂತ ಬರ ಆ ಕಡೆ ತಗೋಬೇಕು ಆ ಕಡೆಗೆ ಹೋಗ್ಬೇಕು ಹುಷಾರು ನೀವು ಕಳ್ರಿ ತೆಗೀಗ ಕಾಲ್ ತೆಗೀರಿ ನೀನು ಕಲ್ತಿಗಮ್ಮ ಹೊಲ್ತಮ್ಮ ಕಲ್ತಿಗೆ ಅವ್ರಿಗೆ ಕೊಟ್ಟಿರೋದು ಯಾರು ಎಲ್ಲಿಕ್ಕಿದ್ರು ಯಾರಿಗೆ ಗೊತ್ತು ಇದೆಲ್ಲ ಸೈಡಲ್ಲ ಬರಬೇಕು ಕರೆಕ್ಟಾಗಿ ಕೊಡಲೆ ಹಾಂ ಪೂಜೆ ಮಾಡು ಅರಿಷ್ಟ ಕುಂಪ ಪೂಜೆ ಮಾಡು ಇಲ್ಲಿ ಒಂದಿದ್ದಲ್ಲ ನಮಸ್ಕಾರ ಮಾಡೋಣ ಆಮೇಲೆ ನಮಸ್ಕಾರ ಮಾಡೋಣ ಆಮೇಲೆ ಏನು ಹೋಗ್ತಿಲ್ಲ ಈಗ ಇದ್ರೊಳಗೆ ಇದಾವೆ ಎಲ್ಲ ಇದ್ರೊಳಗೆ ಸಪ್ರೇಟ್ ತಂದಿದ್ದೀವಿ ಎಲ್ಲ ಅಮ್ಮ ಒಂದು ಹೆಜ್ಜೆ ಇಲ್ಲಿಮ್ಮ ಒಂದು ಹೆಜ್ಜೆ ಆಂಟಿ ಒಂದು ಸೆಕೆಂಡ್ ಬನ್ನಿ ಏನಾಯ್ತಂಟಿ ಇಲ್ಲೇ ಇಟ್ಟಿದ್ದೀನಿ ನೋಡ್ಕೊಡ್ರಿ ಜಾಗ 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 ವಿರಾಜನೆ ಸ್ವಾಮಿ
ಏನೋ ಆಲೋಚನೆ ಬಂತು. ಆಲೋಚನೆ. ಆಮೇಲೆ ಒಂದು ಪಂಚಾಯತ್ अग्नि समिजते कविर्गृहापतिरिवागवाजुक्वाचः वायवायानागमकादरे विनियोगः वायवाया हि दिनस्यते मे सोमारङ्गिता तेषां वायुषु नमश्रीवरदाय मध्येते जनिवचाचित्रम् पदं निर्दिष्टोपमनिदायितेन पादिकुक्यं नामकानां देवं निरीक्षयेत् ಸುಮ್ಮನೆ ಹೇಳ್ಕೊಳ್ಳಿ ಸಾಕು. ಅವ್ರು ಇಟ್ಕೊಳ್ಳಿ. ಮೂರು ಇಟ್ಬಿಟ್ಟು ಮುಂದೆ ಕಾಟ್ಕೊಂಡು असौदे ತೆಕ್ಕೆ ತನಿಖೆ ಎಲ್ಲೋಯ್ತು ಯಾವ್ದು? ಇಲ್ಲ ಐತಲ್ಲ ಚೀಲಮ್ಮ ರಾತ್ರಿ ಇಲ್ಲ ಇಲ್ಲ ಇಟ್ಕೊಂಡಿದ್ದೀನಿ. ಇಟ್ಕೊಂಡಿಯಪ್ಪ ಸ್ವಾಮಿ ಹಾರ ಸ್ವಾಮಿ ನಾಲ್ಕು ಜನರಿಗೆ ಒಂದೊಂದು ಸ್ವಾಮಿಗೆ ಒಂದು ಹಾರ ಕೊಡು. ಸ್ವಾಮಿ ಒಂದು ನಾಲ್ಕು ಕೊಡಿ. ಆಮೇಲೆ ಬಿಡಿ ಹೋಗ್ಬಿಡು ಇದೇ ಚಿಲ್ಲರೆ ಚಿಲ್ಲರೆ ಇತ್ತಲ್ಲ ಏನಾಯ್ತು ಅಲ್ಲಿ ಅಲ್ಲಿದೆ ನೋಡಿ, ಬಿಡಿ ಕೊಡು ಸ್ವಲ್ಪ. ಹಾಂ ಒಲೆ ಚಿತ್ರಪ್ಪ ಇಟ್ಟಿರಪ್ಪ ಹಾಲು ಇಟ್ಟಿರಪ್ಪ ಇಲ್ಲಿ ಬನ್ನಿ. ಫೋಟೋ ಸ್ಟುಡಿಯೋ ಕಟ್ಕೊಡ್ರಿ. ಯಾವ ಬಂದು ಅಂಕಲ್ ಫೋಟೋ ಬನ್ನಿ ನೀವೆಲ್ಲ ಈ ಫೋಟೋ ಸ್ಟುಡಿಯೋ ಫೋಟೋ ಹಾಲು ಉಕ್ಕುತ್ತೆ ಇನ್ನೊಂದು ಉಕ್ಕುವ ಕತ್ತಕೊಳ್ಳಲ್ವಾ? ಮತ್ತೆ ಉಕ್ಕಿನ ತೆಗ್ತೀಯಾ? అంటే ఆగే కొడి కొడి ఇక్కడ ನೋಡಿ ಆ ಕೂಲಿ ಫ್ಯಾನ್ ಕೊಡಿ ಕೂಲಿ ಆ ಕಡೆ ಕೊಡಿ ಇಲ್ಲಿ ನೋಡಿ ಹಾಗೆ ಒಂದು ರೂಪಾಯಿ ಕೊಂಡು ಹಾಲಿಗೆ ಹಾಕ್ಬೇಕಂತ ಕೊಟ್ಟಿದ್ದೀನಿ. ಇಟ್ಕೊಂಡು ಕಾಯ್ತಾ ಇರು. ಸಕ್ಕರೆ ಹಾಕ್ಬೇಕು ಸಕ್ಕರೆ ಇಟ್ಕೊಂಡಿದ್ದೀರಾ ಆಂಟಿ ಎಷ್ಟಪ್ಪ 6 ಗಂಟೆನೆ 6 ಗಂಟೆ ಅಲ್ಲ ನನ್ನ ಸೊಸೈಟಿ ಅಲ್ಲ ವಾರ್ಡ್ ನಿಮ್ದು ಗುಂಪು ನಿಮ್ದು ಒಡೆಯವ್ರು ನೀವು ನಾನು ಯಾಕೆ ಅವಾಗ ಕೇಳ್ಕೊಂಡ ಮಾಡಿ ಕುಂಕುಮ ರೆಡಿ ಕಳಿಸ್ತೀನಮ್ಮ. ಇಲ್ಲ ಕುಂಕುಮ ರೆಡಿ ಇದೆ ಕಳ್ಸಿಟ್ಟಿರೋದು. ಮತ್ತೆ ಮತ್ತೆ ಕಳ್ಸಕ್ಕೆ ಅದು ಹುಡುಗಿ ನೋಡ್ತಾನೆ ನೀನು ಫೋಟೋ ನೋಡ್ಬೇಕು ಇಲ್ಲೊಂದಿದೆ ಹುಡುಗಿ ಅಂತ ಅದಂತೆ ಯಾಕೆ ಹೆಣ್ಮಕ್ಳು ಮುಂದಿನ ಸುಮ್ಮನೆ ಇದಕ್ಕೆ ಬಾ ಈ ಕಡೆ ಬಾ ಹಿಂದಿಗೆ ಬಾ. ಇಲ್ಲಿ ತಗ ತಗ ಹಚ್ಚ ಜೀಟ ಇಲ್ಲ ಒಂದ್ ಕೈ ಇದೆ ಸಾಕಲ್ಲ ಸಾಕಂತೆ ಬಟ್ಟೆ ಬಟ್ಟೆ ಕತ್ರಿ ಎರಡು ಕೈ ಒಂದ್ ಕೈ ಹೊಡಿ ಒಂದ್ ಕೈ ಎತ್ಬಿಡು. ಒಂದ್ ಕೈ ಹೊಡಿ ಹೇಳ್ತೀನಿ. ಬೀಗಿನ ಕತ್ರಿ ಹಾಕಿ ಹೊಡ್ಸಿ. ಬಾ ಇಲ್ಲಿ ಕೈ ಹೋಗು. ಹೊರಗಡೆ ಸಮೃದ್ಧಿ ಹೊಡ್ಕೊಂಬರಿ ಗಾರ್ಡ್ ನಿಮ್ದು ಗುಂಪು ನಿಮ್ದು ಕೈ ನಿಮ್ದು ಹೊಡ್ಕೊಂಬರ್ರಿ ನೋಡಿ ಬಲಗೈ ಎಡಕ್ಕೆ ಹೊಡ್ಸ್ತೀವಿ. ಸೈಡಿಂದ ಮಾಡಿ ಸೈಡಿಂದ ಮಾಡಿ ಅವರಿಂದ ಬನ್ನಿ ಇಲ್ಲೇ ಚಾಟೆ ಕೊಡು ನನಗೆ ನಿಲ್ತಲ್ಲ. ಕೈ ಹಿಡ್ಕೊಳ್ಳಿ. ಆ ಏನ್ಗೆ? ಹನುಮಂತಪ್ಪ ಆ ಫೋನ್ ಬಂದು ಕಳಿಸ್ತಾ ಇದೀನಿ. ಕೊಡಿ. ಹಾಕಮ್ಮ, ಹಾಕಮ್ಮ, ಕೈ ಕೊಡು. ಸ್ವಾಮಿ. ಬಂದೆ, ಬಂದೆ. ಎಲ್ಲಿ ಜಾಗ ಬಿಡ್ರಿ. ಅಪ್ಪ ಅಲ್ಲ ಬೇಡ ಅಲ್ಲಿ ರೂಮಿಗೆ ಹೋಗ ಸ್ವಲ್ಪ ಹಿಂದೆ ಬನ್ನಿ ಯಾಕೆ ಅಡ್ಡ ಪಕ್ಕ ಎಲ್ಲ ಬಂದಿರ ಬನ್ನಿ ಈ ಕಡೆ ಬನ್ನಿ. ಸಪರೇಟ್ ಕೊಡು ಸಕ. ಇಲ್ಲಿ ಒಂದು ಸ್ವಲ್ಪ ಕೈ ಮುಕ್ಕಲಿ ಕೀಕಲಿ ಯಾಂತು ದೇವ ಗಣ ಸರ್ವೇ ಪೂಜಾಮಾದ ಕೃಷ್ಣಕಲೋಕಾನ್ ದೇವಪದನಾ ಗಮನಾಚ ಛಲ ಶವತ್ಸವತಿ ಬಾದಾನಂ ವಾಕ್ಯಲಿ ಜತ್ತುಂ ದಿವ್ಯಂ ಸಂಪದೇ ದತ್ತನೋ ನಮ ಪ್ರಥಮಾನಂ ಭವತಿ ಹಿತಾಯು ಪುರುಷಶ್ಚತೆ ಜಯಶ್ರೀ ಪ್ರತಿನಿತ್ಯತೆ ರಂಗೇನ್ ಕವತಿ ಬುರು ನಿಮಿಷ ಯಾ ದೇವೇ ಸರ್ವಭೂತೇಷು ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ ಸೃಷ್ಟಿಸ್ಥಿತಿ ವಿನಾಶಾನಾಂ ದೇಶನಾಥನೆ ಗುಣಾಶ್ರಯೇ ಗುಣಮಯೇ ದುರ್ಗೆ ದೇವಿ ನಮೋಸ್ತುತೆ ಶರಣಾಗತ ದೀನ ಆತ್ಮತ್ರ ಪರಾಯಣೆ ಸರ್ವಸ್ಯಾತ್ಯ ಹರೇ ದೇವಿ ದುರ್ಗೆ ದೇವಿ ನಮೋಸ್ತುತೆ ರಮಣಿ ಮಂದ ದೇವಕರಿಗೆ ಶಾಂತಿರಸ್ತೋ ರಸನ ಮಾಡಿ ಏನ್ ಮಾಡ್ತೀರಾ? ಆರೋಗ್ಯವಸ್ತು ಐಶ್ವರ್ಯವಸ್ತು ಶೋಂ ಕರ್ಮಸ್ತು ಕರ್ಮ ಸಮುದ್ರಸ್ತು ಕೊಡ್ತೀವಿ, ರಸನ ಮಾಡು. ಅವ್ನು ಧರ್ಮ ಸಮುದ್ರಸ್ತು ವೇದ ಸಮುದ್ರಸ್ತು ಇಷ್ಟ ಸಮುದ್ರಸ್ತು ಆಹಾರ ಸಮುದ್ರಸ್ತು ಶಾಂತಿ ಪುಷ್ಟಿ ಸೃಷ್ಟಿ ವ್ಯಾಪ್ತೋ ಸಕಲ ಮನೆಗೆಲ್ಲ ಪ್ರಶ್ನೆ ಹೊಡೆದ ನಾ ಮಾಡ್ಕೊಳ್ತೀನಿ. ಕೊಡು. ಇಲ್ಲಿ ಬಿಡು, ಇಲ್ಲಿ ಒಂದು ಚೂರು ದೇವ್ರ ಮನೆಗೆ. ಅಕ್ಷರ ಕಾಳು ಹೋಗ ಕೈ ಮುಗಿರಿ ಬರಿ ಬರಿ ತಗೊಳ್ಳಿ. ದೇವ್ರ ಮನೆಗೆ ಒಂಚೂರು ಅರ್ಶಿನ ಕುಂಕುಮ ಇಟ್ಟು
ಸೊಸೆಗಳಿಗೆ ಒಂದು ಪೂಜೆ ಹಾಕಿ ದೀಪ ಹತ್ತಿಸಿ. ಈಗ ಅದೇನು ಯಾವುದೇ ಕಾರಣಕ್ಕೂ ನಮ್ಗೆ ಗೊತ್ತಿಲ್ಲ ನೀವು ಆ ತಿಂಗಳು ತಮ್ಮ ಹನುಮತ್ ಪ್ರಚೋದಯಾತ್ ಮಹಾಲಕ್ಷ್ಮೀ ದೇವತಾಭ್ಯಃ ವೀರಾಂಜನೇಯ ಸ್ವಾಮಿ ಸುಗಂಧಂ ಚಾಸು ಮನೋಹರಂ ಕಪಿಲಾಭಿತ ಸಂಯುಕ್ತಂ ಅಮ್ಮ ಏನದು ಈ ಕಡೆ ಬಾ ನೀನು ಅಲ್ಲಿ ಜನ ಓಡಾಡಕನ ಅಲ್ಲಿ ಇರ್ಬೇಡ ಸ್ವಾಮಿ ಮುಂದೆ ಇಡೋದು ಅಲ್ಲ ನಿಂಗೆ ಅರ್ಥ ಆಗಲ್ವಾ ಗೊತ್ತಾಗಲ್ಲ ಸ್ವಲ್ಪ ಹಿಂದೆ ಬನ್ನಿ, ಈ ಕಡೆ ಬನ್ನಿ. ಇಲ್ಲಿ ನೋಡಿ. ನೀನ್ ಮನೆ ಕೆಲ್ಸಲ್ಲ ಅವಾಗೆಲ್ಲ ಸರಿ ಹೋಗ್ತೀವಿ ಟ್ರೈನ್ ಅಲ್ಲ ಸತ್ತಿಕಲ್ ಕೂರ್ಸುದು ಸತ್ತಿಕಲ್ ಕೂರ್ಸಿ ಹೋಗಲ್ಲ ಆಮೇಲೆ ನಾರಾಯಣಿ ನಮೋಸ್ತುತೆ ಸಂಪರ್ಕದಲ್ಲಿ ಪತಿ ಒಂದು ಗಮ್ಯ ಮಗರ ಬಂದ ಸುಗಂಧಂ ಚ ಸಮನಾಹರಂ ಕಪಿಲಾಗೃಹಯುಕ್ತಂ ಧೂಪೋಯಂ ಗಜಗೃಹ್ಯತಾ ಪರಮೇಶ್ವರೀ ದೇವತಾಭ್ಯೋ ಧೂಪದೀಪಾನಂತರಿಷ್ಯಾಮಿ ಧೂಪದೀಪಾನಂತರ ಮಧ್ಯೆ ಆಚಮನೀಂ ಸಮರ್ಪಯಾಮಿ ಹಾ ಗದ್ಯಾಕಲ್ಲಿ ಗದಿಗೆ ಕೂರಿಸಿ ಹಾ ಆಮೇಲೆ ಈ ಕಡೆ या देवी सर्वभूतेषामात्मरूपेण संस्थिता नमस्तस्यै 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 नमो नमः सृष्टिस्थितिविनाशानां दीप ऐते श्रेये गुरवे दुर्गे देवी नमोस्तुते सर्वस्य बुद्धिरूपेण जनस्य संस्थिते स्वर्गफले अमरपर कल्पमा नमस्कार ಮಾಡಿ ಶತಮಾನಂ ಭವತಿ ಶತಾಯು ಪುರುಷಸ್ಯ ಶತೇಂದ್ರಿಯಾಯುಷೇಂದ್ರಿಯೇ ಪ್ರತಿಷ್ಠಿತೇ ನಾನು ಮರದಲ್ಲ ಅಂದೆ ನೋಡಮ್ಮ ಮೂರು ಚೆನ್ನಾಯ್ತಾ ಬಂದ ಅವ್ರ ಮಗ ಅಂಕ ಮಾಮನಷ್ಟೇ ಉದ್ದ ಆಗಿದ್ದಾನೆ. ಇದು ಮುಗಿ ನೆಕ್ಸ್ಟ್ ಎಲ್ಲ ರಿಲೇಟಿವ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು. ಸೊ ನಾನು ಅವ್ರ ಹತ್ರ ಎಲ್ಲ ಮಾತಾಡೋ ಬ್ಯುಸಿನಲ್ಲಿ ನಾನು ವ್ಲಾಗ್ನ ಜಾಸ್ತಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಪೂಜೆ ಎಲ್ಲ ಮುಗಿದ್ಮೇಲೆ ಒಬ್ಬೊಬ್ಬರೇ ಬರ್ತಿದ್ರು. ತುಂಬ ದಿನದ ನಂತರ ಸಿಗ್ತಾ ಇದ್ದಿದ್ದು ಎಲ್ಲರೂ. ಸೊ ಆ ರೀಸನಿಂದ ಎಲ್ಲ ಮಾತಾಡ್ಸ್ಕೊಂಡು ಬ್ಯುಸಿ ಆಗಿಬಿಟ್ವಿ. ಸೊ ಓಕೆ, ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ನಾನು ಜೀವಿತ ಫೋಟೋಶೂಟ್ಗೂ ಹೋಗಿದ್ವಿ. ಆ ಫೋಟೋಸ್ನ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಕೆ, ನಿಮಗೆಲ್ಲ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ತುಂಬ ಡ್ರ್ಯಾಗ್ ಮಾಡಿಲ್ಲ ವ್ಲಾಗ್ನ. ಸೊ ಒಂದೇ ವ್ಲಾಗಲ್ಲೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ.